ಇಂಪ್ರೂವ್ ಮಾಡ್ಕೊಳ್ಳೋದು ಬೇಡ. ನಿಮ್ಮನ್ನು ಬಿಟ್ಟು ಏನು ಮಾಡಲ್ಲ. ಲೆಟ್ ಅಸ್ ಡಿಸ್ಕಸ್, ಲೆಟ್ ಅಸ್ ಡೆಲಿಬ್ರೇಟ್, then we will come to a shape for the Bangalore. This is what I can tell you. I am communicating to you. I am assuring to you. I fully agree. ಏನು ನಾನು ಬಿಸಿ ಭೀಮನ ಬಲ ತೆಗೆದುಬಿಡ್ತೀನಿ ಅಂತ ಅಂದ್ರೆ ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು. ದಾನಶೂರನ ಆಗ್ತೀರಾ ಸರ್ ಮಾತುಗಳಂತೂ ಮಾತುಗೂ ನಿಮ್ ಕಾರ್ಯಕ್ಕೂ ಎರಡಕ್ಕೂ ಸಂಬಂಧನೇ ಇಲ್ಲ ಸರ್. ನಾನು ಅದೇ ನಿನ್ನೆ ಮಾತಾಡ್ತಿದ್ದೆ ಸರ್ ಬೆಳಗ್ಗೆನು. ಸರ್ ಶಿವಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೇನು ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ, ಆದ್ರೆ ಕಾರ್ಯ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಾರಲ್ಲ ನೋ ಸರ್. ವಾಟ್ ಹ್ಯಾಸ್ ಸ್ಪೋಕನ್ ಹೇಳ್ತೀನಲ್ಲ, ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಸರ್ ಬೆಂಗಳೂರು ಅಲ್ಲ ಸರ್ ಬೆಂಗಳೂರು. ಒಂದ್ ನಿಮಿಷ ಕೂತ್ಕೊಳ್ರಿ. ಧರ್ಮರಾಯನ ಧರ್ಮತ್ವ, ದಾನಶೂರನ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ, ಇಷ್ಟಿದ್ರು ಮಾತ್ರ ಯಶಸ್ಸು. ಸುರೇಶ್ ಕುಮಾರ್, ಯು ಆರ್ ಮೈ ಫ್ರೆಂಡ್. I agree with you. I will stand by your commitment. I stand by your words. We will discuss with you threadbare. Let us all join, not only not Bangalore, even all these leaders. We will discuss, we will take the law. Karnataka. In your time, you tell me how to do it, we'll do it. 27ನೇ ತಾರೀಕು ಮೀಟಿಂಗ್ ಕರೆದಿದ್ರಲ್ಲ, ಅವತ್ತು ಚರ್ಚೆ ಮಾಡೋಣ. ಆಯ್ತು, 27ನೇ ತಾರೀಕು ಮೀಟಿಂಗ್ ಕರೆಯೋಣ, ಅವತ್ತು ಚರ್ಚೆ ಮಾಡೋಣ. ಯಾರು ಬಟ್ Bangalore belongs to everyone. Definitely, no doubt about that. Sir, Kanakpura also belongs to everybody. Kanakpura nindappa. Kanakpura also belongs to everybody. Bangalore namdalla, Kanakpura nu namdu. Ningu vote ನಮ್ಮ ಮಂಗಳೂರು ಕೂಡ ಹಾಗೆ ಮಾಡಿ ಸ್ವಲ್ಪ. ಈಗ ನಿಮ್ಮ ಹತ್ರ ಕನ್ನಡ ಗುಣ ಬಂತು. ಮಂಗಳೂರು ಕೂಡ ನಿಮ್ಮಂತೆ ಭಾಷೆ. ಕನಕಪುರ ಅಶೋಕ್ ನಮ್ಮ ಮಂಡ್ಯ ಕನ್ನಡ ಗುಣ ಇವಾಗ ಬಂತು. ಈಗ ಕನ್ನಡ ಗುಣ ಬಂತು. ಮಾಡಬೇಕು. ಉತ್ತರ ಕರ್ನಾಟಕ ನೀವು ಕನಕಪುರದವರಿಗೆ ಕೊಟ್ಟಾದ್ಮೇಲೆ ದಕ್ಷಿಣ ಕರ್ನಾಟಕ ಅನ್ಯಾಯ, ನಂಜುಂಡಪ್ಪ ವರದಿ ಅನ್ಯಾಯ. ಬೆಂಗಳೂರಲ್ಲಿ 65% ಟ್ಯಾಕ್ಸ್ ಕೊಡ್ತಾರೆ, 5% ಕೊಡಲ್ಲ ಇಲ್ಲಿ. ಹೌದು, ಉಳಿತೇವ್ರಿ ಇಲ್ಲಿ ಬಂದು ಅಧ್ಯಕ್ಷರೇ 65% ಟ್ಯಾಕ್ಸ್ ಕೊಡ್ತಾರೆ ಅಂದ್ರೆ ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು ನೋಡಿ. ಬೆಂಗಳೂರು ಜನ ಕೇಳ್ತಾರೆ, ನಮ್ಮ ಟ್ಯಾಕ್ಸ್ ಎಲ್ಲ ನಮ್ಮ ತೆರಿಗೆ, ನಮ್ಮ ಬೆಂಗಳೂರು ನಮ್ಮ ನೀರು, ನಮ್ಮ ರಾಜ್ಯದಲ್ಲಿ ನಮ್ಮ ಹಕ್ಕು. ಮಂತ್ರಿಗೆಲ್ಲ ಬಿಲ್ ಪಾಸ್ ಮಾಡಬೇಕು, ನೆಕ್ಸ್ಟ್ ಬಿಲ್ ಪಾಸ್ ಮಾಡಬೇಕು. ಇದೆಲ್ಲ ನಾವು ಚರ್ಚೆ ಮಾಡಿದ್ರೆ ಹೇಗೆ? ಎಷ್ಟು ಲೇಟ್ ಮಾತಾಡಬೇಕು. ಈ ಬ್ಯಾಂಗ್ಳೂರು ಅಧ್ಯಕ್ಷರೇ, ಆ ಬಿಸಿ ಪ್ರದೇಶದಿಂದ ಬಂದಿರತಕ್ಕಂಥ ಉತ್ತರ ಕರ್ನಾಟಕದವ್ರದ್ದು ಸಾಕಷ್ಟು ರಕ್ತ ಬೆವರು ಇದೆ ಅನ್ನೋದನ್ನ ಎಲ್ಲರೂ ತಿಳ್ಕೋಬೇಕು. ಈಗ ವಿಧಾನ ಮಂಡಲದ ಅನರ್ಹತಾ ನಿರ್ವಹಣಾ ತಿದ್ದುಪಡಿ ಮಂತ್ರಿಗಳು ಮಂಡಿಸುವುದು.